ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಮೇಲೆ ಒಂದು ಪಂಚೆಯನ್ನು ಹಾಸ್ಕೊಂಡಿದ್ದೀನಿ. ಪಂಚೆ ಮೇಲೆ ಒಂದು ರಂಗೋಲೆಯನ್ನು ಹಾಕಿ ಅದ್ರ ಮೇಲೆ ನೀವಿಲ್ಲಿ ಕಳಶದ ಬಿಂದಿಗೆಯನ್ನು ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಚಿಕ್ಕದಾಗಿರುವಂಥ ಕಳಶದ ಬಿಂದಿಗೆಯನ್ನು ಅಕ್ಕಿ ತುಂಬಿಸಿ ಇಟ್ಕೊಂಡಿದ್ದೀನಿ. ನಂತರ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆಯನ್ನು ಹಾಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 3 ಇಂಚು ಅಥವಾ 4 ಇಂಚು ಅಗಲ ಆಗುವಷ್ಟು ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬನ್ನಿ. ಆವಾಗ ಅಲಂಕಾರ ಅನ್ನೋದು ಚೆನ್ನಾಗಿ ಬರುತ್ತೆ. ಒಂದೇ ಸಲ ಪ್ಲೀಟ್ಸ್ ಹಿಡಿಲಿಕ್ಕೆ ಆಗಲ್ಲ ಅಂದಾಗ ಒಂದು 10 ಪ್ಲೀಟ್ಸನ್ನು ಮಾಡಿ ಪ್ಲೀಟ್ಸ್ಗಳನ್ನ ಜೋಡಿಸಿ ಪಿನ್ಗಳನ್ನ ಸೇರಿಸಿ ಮತ್ತೆ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಕಂಟಿನ್ಯೂ ಮಾಡಿ. ನಾನಿಲ್ಲಿ 3/4 ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ. ಬಾರ್ಡರ್ಗಳಲ್ಲಿ ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಟ್ಟೆ ಪಿನ್ ಆದರೂ ಸೇರಿಸ್ಕೋಬಹುದು ಅಥವಾ ಬಟ್ಟೆ ಕ್ಲಿಪ್ ಆದರೂ ಸೇರಿಸ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂತರ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಸಹ ನೀಟಾಗಿ ಅರೇಂಜ್ ಮಾಡಿ ಪಿನ್ನು ಅಥವಾ ಕ್ಲಿಪ್ಪನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಸೆರಗನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನೇನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಅದನ್ನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಸೆರಗನ್ನು ಸಹ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲೊಂದು 4 ಪ್ಲೀಟ್ಸನ್ನು ಮಾಡಿ ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ಲೌಸ್ ಕಟ್ ಮಾಡದೇ ಇರೋದ್ರಿಂದ ಬ್ಲೌಸ್ ಪೀಸು ಹಾಗೆ ಸೆರಗು ಎರಡೂ ಸೇರಿ ನನಗೆ 1 ಮಾರ್ಗಿಂತ ಹೆಚ್ಚಾಗಿ ಸೀರೆ ಅನ್ನೋದು ಬಂದಿದೆ. 1 ಮಾರು ಬಂದಿದೆ, ನೋಡ್ತಾ ಇರ್ಬೋದು. 1 ಮಾರು ಆಗೋಷ್ಟು ನಾನು ಸೆರಗಿಗೆ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಸೀರೆ ಪಾರ್ಟ್ ಅನ್ನೋದು ಎಕ್ಸ್ಟ್ರಾ ಇದೆ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಸೀರೆ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ನಂತರ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬರ್ಬೇಕಾಗುತ್ತೆ. ಕಳಶದ ಹಿಂದೆಯಿಂದ ಮುಂದ್ಗಡೆಗೆ ತಗೊಬಂದು ನಾವಲ್ಲಿ ಬಾರ್ಡರ್ ಹತ್ರ ನೀಟಾಗಿ ಜೋಡಿಸ್ಕೊಂಡು ಬಿಂದಿಗೆಯ ಕಂಠ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ 2 ಸಣ್ಣ ಪ್ಲೀಟ್ಸನ್ನು ಜೋಡಿಸಿ ಒಂದು ಸೇಫ್ಟಿ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿವಾಗ ಸೇಫ್ಟಿ ಪಿನ್ನನ್ನು ಸೇರಿಸಿದ ನಂತರ ಕೆಳಗಡೆ ಬಾರ್ಡರ್ಗೆ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇಲ್ಲ. ಈಗ ದೇವಿಗೆ ಕೈಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಮ್ಮ ವ್ಯೂವರ್ಸ್ ಕೇಳಿದ್ರು, ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ತಗೊಂಡಿರೋದು 18 ಇಂಚು ಕಾಲು. ಸೊ ಅದಕ್ಕೆ ನೀವಿಲ್ಲಿ ಕಾಲಿನ ತುದಿಗಳಿಗೆ ದಾರನ ಸೇರಿಸ್ಬಿಟ್ಟು ನಾನು ಕಟ್ಕೊಂಡಿದ್ದೀನಲ್ಲ ಆ ರೀತಿ ಕಟ್ಕೊಂಡು ಬಿಂದಿಗೆಯ ಫ್ರಂಟ್ ಭಾಗಕ್ಕೆ ಈಕ್ವಲ್ ಆಗಿ ಬರಬೇಕು. ಈ ರೀತಿ ನೋಡಿ, ದಾರನ ಈ ರೀತಿ ಕಟ್ಕೊಂಡು ಮುಂದೆ ಇಟ್ಟಾಗ ಬಿಂದಿಗೆ ಕಳಶದ ಬಿಂದಿಗೆ ಏನು ಬರುತ್ತೆ ಅದಕ್ಕೆ ಈಕ್ವಲ್ ಆಗಿರಬೇಕು. ಅಥವಾ ನೀವೇನು ಕೆಳಗಡೆ ಪಾತ್ರೆ ಇಡ್ತೀರಾ ಆ ಪಾತ್ರೆಗೆ ಈಕ್ವಲ್ ಆಗಿರಬೇಕು. ಈ ರೀತಿ ಕಾಲು ಹಾಕಿ ಹಾಗೆ ನೀವು ನೋಡ್ಕೊಳ್ಳಿ. ಫಸ್ಟು ಸೀರೆ ಕವರ್ ಮಾಡೋದಕ್ಕಿಂತ ಮುಂಚೆ ಹಾಗೆಯೇ ಈ ರೀತಿ ಇಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾಗ ನೀಟಾಗಿ ಕೈಕಾಲು ಕುತ್ಕೊಳ್ತಾ ಇದೆ ಅಂದಾಗ ನೀವು ಬ್ಲೌಸ್ ಪೀಸಿಂದ ಕವರ್ ಮಾಡಾದರೂ ಈ ರೀತಿ ಇಡ್ಬೋದು, ಅಥವಾ ಸೀರೆನಲ್ಲೇ ಕಾಲುಗಳನ್ನ ಕವರ್ ಮಾಡಿ ಇಡ್ಬೋದು. ನಾನಿಲ್ಲಿ ಸೀರೆನಲ್ಲೇ ಕವರ್ ಮಾಡಿ ಇಡೋದನ್ನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸಿಂದ ಕವರ್ ಮಾಡಿ ಇಡೋವಂಥದ್ದನ್ನು ಆಲ್ರೆಡಿ ನಾನು ತೋರಿಸಿರೋದ್ರಿಂದ ಇದರಲ್ಲಿ ತೋರಿಸ್ತಾ ಇಲ್ಲ. ದೇವಿಯ ಕಾಲನ್ನು ನಾವು ಎಕ್ಸ್ಟ್ರಾ ಸೀರೆ ಪಾರ್ಟ್ ಇಟ್ಟಿರ್ತೀವಲ್ಲ ಅದರೊಳಗಡೆ ಸೇರಿಸ್ಬಿಟ್ಟು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಾರ್ಡರ್ನ ಹೈಲೈಟ್ ಮಾಡಿಕೊಂಡು ಒಂದು ಪಿನ್ನನ್ನು ಸೇರಿಸಿ ನಂತರ ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡು ಹೋಗಿ ತೊಡೆ ಭಾಗಕ್ಕೆ ನಾವು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಈ ಕಾಲುಗಳನ್ನ ಲೆಂತ್ ಮಾಡೋದು ಹೇಗೆ ಅಂತಲೂ ಸಹ ನಾನು ಆಲ್ರೆಡಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಸೊ ಈಗ ಕಾಲನ್ನ ಈ ರೀತಿ ಇಟ್ಕೊಂಡು ಇನ್ನೊಂದು ಕಾಲನ್ನು ಸಹ ನಾವಲ್ಲಿ ಸೀರೆಯಿಂದ ಕವರ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಸೀರೆ ಪಾರ್ಟ್ ಒಳಗಡೆ ದೇವಿಯ ಕಾಲನ್ನು ಇಟ್ಬಿಟ್ಟು ದೇವಿಯ ಕಾಲಿಗೆ ಸೀರೆ ಅನ್ನೋದನ್ನು ಸುತ್ತಿ ನಾವೆಲ್ಲಿ ಗೆಜ್ಜೆ ಕಟ್ತೀವಿ ಅಲ್ಲಿ ಬ್ಯಾಕ್ ಸೈಡ್ಗೆ ಆಗೋ ಹಾಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಪ್ಲೀಟ್ಸ್ ಕಡೆಯಿಂದ ನಾವು ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತೊಗೊಂಬರ್ಬೇಕಾಗತ್ತೆ. ಕೈಯನ್ನು ನಾವು ಆ ಮಂಡಿ ಕಾಲಿನ ಹತ್ರ ಇಟ್ಕೊಂಡು ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡೋಗಿ ತೊಡೆ ಭಾಗದಲ್ಲಿ ನಾವಲ್ಲಿ ಸೇಫ್ಟಿ ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ.
ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ಈ ರೀತಿ ಕೈಕಾಲು ಮೂಮೆಂಟ್ ಮಾಡೋ ರೀತಿಯಲ್ಲಿ ಇಟ್ಕೊಂಡಿದ್ದಾಗ ದೇವಿಯ ಕಾಲಿಗೆ ಯಾವ ಅಲಂಕಾರ ಬೇಕಾದರೂ ನಾವಿಲ್ಲಿ ಮಾಡಬಹುದು. ಈ ರೀತಿ ಕಾಲ ಮೇಲೆ ಕಾಲು ಹಾಕಿ ಈಸಿಯಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ನಾವು ಇಟ್ಬಿಟ್ಟು ಅಲ್ಲಿ ಜಾರುತ್ತೆ ಅನ್ನೋ ಫೀಲ್ ಇದ್ದರೆ ಅಲ್ಲಿ ಎಲ್ಲಿ ಕೂರಿಸಿರ್ತೀವಿ ಕಾಲ ಮೇಲೆ ಕಾಲು ಹಾಕಿ ಅಲ್ಲೊಂದು ಸೇಫ್ಟಿ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು. ದೇವಿಯ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಳಿತಿರೋ ಅಲಂಕಾರ ಆಲ್ರೆಡಿ ತೋರಿಸಿರೋದ್ರಿಂದ ಇದನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ದೇವಿ ಎಲ್ ಶೇಪಲ್ಲಿ ಕಾಲನ್ನು ಹಾಕ್ಕೊಂಡು ಕುಳಿತಿರೋ ಹಾಗೆ ಇನ್ನೊಂದು ಕಾಲನ್ನು ತಗೊಬಂದು ದೇವಿಯ ಕಾಲಿನ ಮೇಲೆ ಹಾಕ್ಕೊಂಡಿದ್ದೀನಿ. ಕಳಶದ ಚೊಂಬನ ಸ್ವಲ್ಪ ಹಿಂಭಾಗಕ್ಕೆ ಜರುಗಿಸಿದ್ದೀನಿ, ಪ್ಲೀಟ್ಸ್ ಅನ್ನೋದು ಟೇಬಲ್ ಮೇಲೆ ಬರಲಿ ಅನ್ನೋ ಕಾರಣಕ್ಕೆ. ನಂತರ ಪ್ಲೀಟ್ಸ್ಗಳನ್ನ ನೀವು ಕಾಲಿನ ಕೆಳಭಾಗದಲ್ಲಿರುವಂಥ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಕಾಲ ಮೇಲೆ ಕಾಲು ಹಾಕ್ಕೊಂಡು ನಾವು ಒಂದೊಂದ್ಸಲಿ ಕುತ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಕಾಲನ್ನು ಹಾಕಿದ್ದೀನಿ. ನಂತರ ದೇವಿಯ ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸ್ಗಳನ್ನ ಒಂದೇ ಫೇಸಿಂಗ್ ಬರೋ ರೀತಿಯಲ್ಲಿ ಪ್ಲೀಟ್ಸ್ಗಳನ್ನ ಹತ್ತತ್ರಕ್ಕೆ ನಾನಲ್ಲಿ ಜೋಡಿಸ್ಕೊಂಡಿದ್ದೀನಿ. ನಂತರ ದೇವಿಯ ಕಾಲುಗಳಿಗೆ ಕವಚ ಮತ್ತು ಗೆಜ್ಜೆಗಳಿದ್ದರೆ ನೀವಿಲ್ಲಿ ಗೆಜ್ಜೆಗಳನ್ನ ಸೇರಿಸ್ಕೋಬಹುದು. ಎರಡೂ ಕಾಲಿಗೂ ಸಹ ನಾನಿಲ್ಲಿ ಗೆಜ್ಜೆ ಮತ್ತು ಕವಚಗಳನ್ನ ಸೇರಿಸ್ತಾ ಇದ್ದೀನಿ. ಯಾವಾಗಲೂ ದೇವಿ ಕಾಲು ಒಂದು ಬಿಟ್ಕೊಂಡು ಇನ್ನೊಂದು ಕಾಲು ಮಡ್ಚ್ಕೊಂಡಿರೋ ರೀತಿಯಲ್ಲಿ ಮಾಡ್ತೀವಲ್ಲ ಅದೇ ಅಲಂಕಾರನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಹಾಕ್ಕೊಂಡು ಕುಳಿತಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಸುತ್ತ ನೋಡಿ ಕಾಣಿಸ್ತಾ ಇದೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನಂತರ ಮೇಲ್ಗಡೆ ಅಪ್ಪರ್ ಬಾಡಿಯನ್ನು ಇಟ್ಕೋಬೇಕಾಗುತ್ತೆ. ಇನ್ನೊಂದು ಕಳಶದ ಬಿಂದಿಗೆಯನ್ನು ಇಟ್ಬಿಟ್ಟು ಎರಡನ್ನೂ ಸೇರಿಸಿ ಟೇಪ್ ಹಾಕಿ ನೀವಲ್ಲಿ ಜಾರದೇ ಇರೋ ರೀತಿಯಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ರೀತಿ ಬ್ಲೌಸ್ ಪೀಸ್ನಿಂದ ಹೇಗೆ ಕವರ್ ಮಾಡೋದು ಅಂತ ಆಲ್ರೆಡಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ನಂತರ ಸೆರಗನ್ನು ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬಂದು ವಿ ಶೇಪಲ್ಲಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನಾವು ದುಪ್ಪಟ್ಟೆಯಲ್ಲಿ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಂತರ ಸೊಂಟಕ್ಕೆ ಒಂದು ಶೇಪು ಕೊಡಲಿಕ್ಕೆ ಒಂದು ದಾರನ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ವಿ ಶೇಪಿನ ತುದಿಗೆ ಅಂದರೆ ಕೆಳಗಡೆ ಬಿಂದಿಗೆಯ ಕಂಠ ಭಾಗಕ್ಕೆ ನಾವಿಲ್ಲಿ ದಾರನ ಕಟ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕು. ನಂತರ ದಾರನ ಕವರ್ ಆಗಲಿಕ್ಕೆ ಡಾಬು ಅಥವಾ ಲೇಸನ್ನು ಸೇರಿಸಿ ನೀವಿಲ್ಲಿ ಕವರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ನೀವಿಲ್ಲಿ ಅಲಂಕರಿಸ್ಬೋದು. ಹಾಗೆ ಜಡಬಿಲ್ಲೆ ಇದ್ದರೆ ಜಡಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಬೋದು. ಕಳಶದ ಬಿಂದಿಗೆಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ಏನೆಲ್ಲ ಸೇರಿಸ್ತಾರೆ ಎಲ್ಲ ಸೇರಿಸಿ ಮಾವಿನಲ್ಲೇ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಅಲಂಕಾರದ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.